ನಮ್ಮ ಕನಕಪುರ ಮೈನ್ ರೋಡ್ ಸೋಮನಳ್ಳಿಗೆ ವಿಷ್ಣುದಾದ ಅಳಿಯಂದ್ರಾದ ಅನಿರುದ್ಧ್ ಸರ್ ಅವ್ರು ಬಂದಿದ್ರು. ಇಲ್ಲಿ ಅರಿತಿರೋ ಸುವರ್ಣಮುಖಿ ನದಿ ಕಲುಷಿತ ಆಗಿದೆ, ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಂಡಾಗ ಅವರು ಒಂದು ವಿಡಿಯೋ ಕೂಡ ಮಾಡಿದ್ರು. ನಮಸ್ಕಾರ ಎಲ್ರಿಗೂ. ನಾನೀಗ ಸೋಮನಹಳ್ಳಿ ಟೋಲ್ ಹತ್ರ ಇದ್ದೀನಿ. ಇದು ಕಗ್ಲಿಪುರದ ಹತ್ರ ಬರುತ್ತೆ. ಇದು ಸುವರ್ಣಮುಖಿ ನದಿ. ಇದರ ಬಗ್ಗೆ ನನಗೆ ಋಷಿಕೇಶ್ ಅವರು ಹೇಳಿದ್ರು. ದಯವಿಟ್ಟು ಇದನ್ನು ಒಂದ್ಸಲ ಗಮನಿಸಿ, ತೋರಿಸಿ. ಇದು ಬನ್ನೇರುಘಟ್ಟದಿಂದ ಬರುತ್ತೆ. ಇದು ನದಿನೇ, ನದಿ ಕಾಣಿಸ್ತಾನೆ ಇಲ್ಲ. ಸರ್, ಇದರ ಬಗ್ಗೆ ಒಂಚೂರು ಮಾಹಿತಿ ನೀಡಿ. ಇದು ಸುವರ್ಣಮುಖಿ ನದಿ ಅಂತ. ಇದು ಬನ್ನಾರ್ಘಟ್ಟ ಚಂಪಕದ ಸ್ವಾಮಿ ಹಿಂದೆಗಡೆ ಐತಲ್ಲ, ಸುವರ್ಣಮುಖಿ ಅಂತ ದೇವಸ್ಥಾನ ಇದೆ. ಅಲ್ಲಿಂದನೇ ಈ ನೀರು ಉದ್ಭತ್ತಿಯಾಗಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತೆ ನಮ್ಗಿಲ್ಲಿ ಏನೇ ಸುತ್ತಮುತ್ತ ಅಂಜನಾಪುರ ಮತ್ತೆ ಕೋಳಿ ಫಾರ್ಮ್ ಗೇಟ್ ಅದರಲ್ಲಿ ಬರೋ ಲೆವೆಟ್ಗಳಿಂದ ಬರೋ ಡ್ರೈನೇಜ್ ನೀರುಗಳು ಮತ್ತೆ ಫುಲ್ ವೇಸ್ಟೇಜ್ ನೀರುಗಳೆಲ್ಲ ಎಲ್ಲಾನು ಇಲ್ಲಿಗೆ ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ಬಿಡೋದ್ರಿಂದ ಇಲ್ಲಿ ದೇವಸ್ಥಾನ ಇದೆ, ದೇವ್ರು ಕೂಡ ಇಲ್ಲೇ ಇದೆ. ಸೊ ದೇವ್ರ ಮೇಲೆ ನೀರು ಹರ್ಕೊಂಡು ಹೋಗುತ್ತೆ. ಹರ್ಕೊಂಡು ಹೋದ್ರು ಇದೇನಿದೆ ಕಾಣ್ತಿದ್ದಿಲ್ಲ ಮೋರಿ ನೀರು ದೇವ್ರ ಮೇಲೆ ಹರ್ಕೊಂಡು ಹೋಗೋದು ನೋಡಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅನಿರುದ್ಧ್ ಸರ್ ಅವ್ರನ್ನ ಭೇಟಿ ಮಾಡಿ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದೆ. ಸೊ ದಯಮಾಡಿ ಸರ್, ಏನಾದ್ರು ನಮ್ಮ ಸುವರ್ಣಮುಖಿನ ಉಳಿಸ್ಕೊಡಿ ಅಂತ ನಿಮ್ ಕೈಲಿ ಆದಷ್ಟು ಪ್ರಯತ್ನ ಮಾಡಿ, ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ನೀವು ಕೂಡ ಕೈ ಜೋಡಿಸಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಸೊ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಹೌದು, ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಏನು ಶಿವರಾತ್ರಿ ಇದೆಯಲ್ಲ, ಶಿವರಾತ್ರಿ ಹಿಂದಿನ ದಿನ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ ಸೇರಿದ್ರೆ ಅವೆಲ್ಲ ಬಂದು ಇಲ್ಲಿ ತೀರ್ಥ ತರ ಹಾಕೊಂಡು ಹೋಗ್ತಾರೆ. ಮೋರಿ ನೀರನ್ನ ತೀರ್ಥ ತರ ಹಾಕೊಂಡು ಹೋಗ್ತಾರೆ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ನಾವು ಕಣ್ಣಾರೆ ಕಂಡ್ರು ನಾವೇನು ಮಾಡಕ್ ಆಗ್ತಿಲ್ಲ, ನಮ್ಗೆ ಬೇಸರ ನನ್ನಲ್ಲಿದೆ ನಿಜವಾಗ್ಲೂ. ಹಾಗಾಗಿ ನಾನು ನಮ್ಮ ಅಧಿಕಾರಿಗಳಲ್ಲಿ, ನಮ್ಮ ಪ್ರತಿನಿಧಿಗಳಲ್ಲಿ, ಸ್ಥಳೀಯರಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ, ಇದು ನಮ್ಮ ನದಿ, ದಯವಿಟ್ಟು ಆದಷ್ಟು ಸ್ವಚ್ಛವಾಗಿಡೋಣ. ನಮ್ಮ ಮುಂದಿನ ಪೀಳಿಗೆಗೆ, ಬೇರೆ ದೇಶಗಳಿಗೆ ಮಾದರಿಯಾಗೋಣ. ಧನ್ಯವಾದಗಳು.